ಸಾವಿರ ಕಾರಣ ನೀನು, ನಾಳೆಯಿಂದ ಸಾವಿರ ಕಾರಣ ನಾನು. Hope Agnes? Hope Agnes? Hope Agnes? ಚೈನಾ, ಸೆಕೆಂಡ್ ಅಮೆರಿಕ, ನಮ್ದು ಭಾರತ ಮೂರನೇದು. ಇನ್ನೂ ಹೆಚ್ಚು ಇರ್ಬೋದು, ಯಾಕಂದ್ರೆ ನಮ್ಮ ಎಷ್ಟೊಂದು ಏನಂದ್ರೆ ನಮ್ಮ ಭಾರತದಲ್ಲಿ ಯಾರು ತೋರ್ಸಕ್ಕೆ ಬರಲ್ಲ, ಎಷ್ಟೊಂದು ಡಿಟೆಕ್ಟ್ ಆಗಲ್ಲ. ಹಂಗಾಗಿ ನಮ್ದು ಡೇಟಾ ಅಷ್ಟೊಂದು ಇನ್ನ ನಾವು ಇರೋ ಡೇಟಾ ಹೇಳ್ತಾ ಇದೀವಿ, ಇನ್ನೂ ಎಷ್ಟೊಂದು ಗೊತ್ತಿಲ್ಲದಿರೋದು ಕೂಡ ಇರುತ್ತೆ. ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆ. ವರ್ಲ್ಡ್ ಆರ್ಗನೈಸೇಷನ್ ಈ ದಿನನ ಯಾಕೆ ಹಮ್ಮಿಕೊಂಡಿದ್ದಾರೆ? ಜನರಲ್ಲಿ ಕ್ಯಾನ್ಸರ್ ಅನ್ನುವ ಇದನ್ನ ತಪ್ಪ ಕಲ್ಪನೆಗಳನ್ನ ಓಡಿಸೋಕೆ ಮತ್ತು ನಮ್ಮ ಕ್ಯಾನ್ಸರ್ ಪೇಷಂಟ್ಗಳು ಎಲ್ಲರೂ ಕ್ಯಾನ್ಸರ್ ಪೇಷಂಟ್ಗಳು ಒಂದೇ ರೀತಿಯಾದ ಗುಣ ಇರಲ್ಲ, ಸ್ಟೇಜ್ ಇರಲ್ಲ, ಟ್ರೀಟ್ಮೆಂಟ್ ಇರಲ್ಲ, ಮತ್ತೆ ಅವರ ಮಾನಸಿಕ ಸ್ಥಿತಿ ಕೂಡ ಆ ರೀತಿ ಇರಲ್ಲ. ಸೊ ನಾವು ಪೇಷಂಟ್ ಅಂತ ಬಂದಾಗ ಅವ್ರಿಗೆ ಟ್ರೀಟ್ಮೆಂಟ್ ಜೊತೆ ನಾವು ಅವರಿಗೆ ಎಮೋಷನಲ್ ಸಪೋರ್ಟ್ ಮತ್ತೆ ಧೈರ್ಯನ ಕೊಡೋದು ಬಹಳ ಮುಖ್ಯ. ಆಸ್ಪತ್ರೆಯ MD ಅವರು ಹಾಗೆ ಡಾಕ್ಟರ್ ನಿಶ್ಚಲ್ ಅವ್ರು ಹೇಳಿರೋ ಪ್ರಕಾರ ಇನ್ನೂ ಒಂದೆರಡು ವಿಷಯ ಹಂಚ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ನಿರ್ಮಲಾ ಹಾಸ್ಪಿಟಲ್ ನಲ್ಲಿ ಗ್ರಂಥಿ ರೋಗ ಅಂದ್ರೆ ಕ್ಯಾನ್ಸರ್ ಆಂಕಾಲಜಿ ಅಂಡ್ ಆಂಕೋ ಸರ್ಜರಿ ಅಂತ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಗಿದೆ. ಸಾಕಷ್ಟು ನುರಿತ ವೈದ್ಯರು ಅಂದ್ರೆ ಆಲ್ಮೋಸ್ಟ್ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ವೈದ್ಯರುಗಳಿದ್ದಾರೆ. ಬರೀ ಸರ್ಜರಿ ಅಷ್ಟೇ ಅಲ್ಲ, ಸರ್ಜರಿ, ಕೀಮೋಥೆರಪಿ, ಹಾಗೆ ರೇಡಿಯೇಷನ್ ಅಸಿಸ್ಟೆನ್ಸ್, ಈ ತರ ಎಲ್ಲಾ ತರಹದ ಸಮಗ್ರವಾಗಿ ಆಗುವಂತ ಒಂದು ಸೆಂಟರ್ ಎಸ್ಟಾಬ್ಲಿಷ್ ಆಗಿದೆ ಅನ್ನಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ದಿನದಲ್ಲಿ. ಹಣ ಮುಖ್ಯ ಅಲ್ಲ, ಅರಿವು ಮುಖ್ಯ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮದೇ ಬಡಾವಣೆ ಸಮೀಪ ಇರ್ತಕ್ಕಂಥ ನಿರ್ಮಲಾ ಹಾಸ್ಪಿಟಲ್ ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋ ಮೂಲಕ ನಮ್ಮೆಲ್ಲರಲ್ಲೂ ಸಾಮಾಜಿಕವಾಗಿ ಒಂದು ಜಾಗೃತಿ ಉಂಟು ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ನಮ್ಮ ಬಡಾವಣೆ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ಬಯಸ್ತೇನೆ.